टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂಥರ ಟಾಸ್ಕ್ ಫೋರ್ಸ್ ಇದ್ದ ಹಾಗೆ ಎಲ್ಲೆಲ್ಲಿ ರೀತಿ ಮಾಹಿತಿಗಳು ಬರುತ್ತೆ, ಮಾಹಿತಿಗಳನ್ನ ಕಲೆ ಹಾಕ್ಕೊಂಡು ಅವರು ಕೆಲಸ ಮಾಡ್ತಾರೆ. ಅವರಿಗೆ ನಿರ್ದಿಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಿರ್ತೀವಿ. ಒಟ್ಟಾರೆ ನಮಗೆ ಸಿಟಿಯಲ್ಲಿ, ಬೆಂಗಳೂರು ಸಿಟಿಯಲ್ಲಿರ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ. ಈಗಾಗಲೇ ಪ್ರತಿಯೊಬ್ಬ ಎಸ್ ಪಿಗೂ ಕೂಡ ನಾವು ನಿರ್ದಿಷ್ಟವಾದಂಥ ಆದೇಶಗಳನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಇದು ಕೂಡ ಇನ್ನೂ ಸ್ಟ್ರೆಂಥನ್ ಆಗಲಿ ಹಾಗೆ ಅಂತ. ಸರ್, ನಕ್ಸಲ್ ನಿಗ್ರಹ ಪಡೆಯಿಂದ 56 ಜನ ಹುದ್ದೆಗಳನ್ನು ಇದೀಗ ವರ್ಗಾವಣೆ ಮಾಡಲಾಗಿದೆಯಲ್ಲ ಸರ್, ಅದು ಯಾವ ರೀತಿ ಹೆಂಗೆ? ಇಲ್ಲ, ಈಗ ANFನ್ನು ನಮ್ಮಲ್ಲಿ ನಕ್ಸಲ್ಸ್ಗಳು ಇಲ್ಲ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದೋ. ಆ ಸಂದರ್ಭದಲ್ಲಿ ANFನ್ನು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತೇಳಿ ಒಂದಿಷ್ಟು ಚರ್ಚೆ ನಡೀತು. ಆದರೆ ಡಿಸ್ಮ್ಯಾಂಟಲ್ ಮಾಡೋದು ಬೇಡ ಸದ್ಯಕ್ಕೆ, ಅದನ್ನು ಸ್ಟ್ರೆಂತನ್ನು ಕಡಿಮೆ ಮಾಡ್ಕೊಳ್ಳೋಣ ಬೇಕಾದರೆ ಅಂಥೇಳಿ ಒಂದು 200-250 ಜನರನ್ನು ಸ್ಪೆಷಲ್ ಫೋರ್ಸ್ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ 3 ಜಿಲ್ಲೆಗೆ ಮಾಡಿದ್ದೇವೆ. SAF ಅಂತ, ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್. ಅದನ್ನು ANFಯಿಂದ ದೇವರ್ ಆಲ್ ಟ್ರೈನ್ಡ್, ಅವರನ್ನು ತೊಗೊಂಡಿದ್ದೇವೆ. ಇಲ್ಲಿ ಬೆಂಗಳೂರಿಗೂ ಕೂಡ ಒಂದಷ್ಟು ಏನು ಸ್ಟಾಫ್ ಕಡಿಮೆ ಆಗ್ತಾಯಿತ್ತು ಅಂಥೇಳಿ ಅವ್ರನ್ನ ತೊಗೊಂಡಿದ್ದಾರೆ. ಅಲ್ಲಿ ನಮಗೆ ಅವಶ್ಯಕತೆ ಬಿದ್ದರೆ ಮತ್ತೆ ರೀಅಸೆಂಬಲ್ ಮಾಡಿ ಫೋರ್ಸನ್ನು ಇನ್ನೂ ಜೋರಾಗಿ ಮಾಡ್ತೀವಿ. ಸರ್, ಈಗ ಧರ್ಮಸ್ಥಳದ ಶವ ಉತ್ತಿರೋ ಪ್ರಕರಣದಲ್ಲಿ ಏನಾದರೂ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ ಸರ್? SIT ತನಿಖಾ ತಂಡ ತಮಗೇನಾದರೂ ಮಾಹಿತಿ ಏನಾದರೂ? ನಮಗೆ ಯಾವ ಬ್ರೀಫಿಂಗ್ ಕೂಡ ಅವ್ರು ಮಾಡಿಲ್ಲ. ಅವ್ರು ಸಂಪೂರ್ಣ ಮಾಡಿದ ಮೇಲೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ. ಅದು ಬ್ರೀಫಿಂಗ್ ನನಗೆ ಯಾವುದನ್ನು ಮಾಡಿಲ್ಲ.